ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾಯ ಬಸವ ಮಹಾ ಗುರುವೇ. ಮಾತಾಡಬೇಡಿ, ಅದನ್ನು ಈ ಕಡೆ ಪ್ರಾರ್ಥನೆ ಆಗದೆ ಮಾತಾ. ವಿಶ್ವಗುರು ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂತಹ ಹಲವು ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಿರಸ್ವರ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸಿ, ಮುರುಘಾಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಮಲ್ಲಿಕಾರ್ಜುನಪುರವರ ಚರಣಾರವಿಂದಗಳಲ್ಲಿ ಶರಣವನ್ನು ಸಲ್ಲಿಸಿ, ಇವತ್ತಿನ ದಿವಸ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ನವಲಗುಂದ ಗವಿಮಠದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಶರಣವನ್ನು ಸಲ್ಲಿಸಿ, ಸೇರಿರ್ತಕ್ಕಂಥ ಎಲ್ಲ ಸಂಪರ್ಕ ಬಂಧುಗಳೇ, ತಾಯಿಯರೇ, ವಿದ್ಯಾರ್ಥಿಗಳೇ, ತಾವೆಲ್ಲರಿಗೂ ಶರಣ. ಇವತ್ತು ಒಂದು ವಿಶೇಷವಾದಂತಹ ದಿವಸ. ಅದಕ್ಕೆ ಇವತ್ತು ಪ್ರತಿನಿತ್ಯದ ಪ್ರವಚನಕ್ಕಿಂತ ಇವತ್ತಿನ ದಿನದ ವಿಶೇಷತೆಯನ್ನು ಮಾತಾಡಿದರೆ ಒಳ್ಳೆಯದೇನೋ ಅಂತ ಅನಿಸುತ್ತೆ. ಮೊದಲನೇದಾಗಿ ಇವತ್ತು ಏನು ವಿಶೇಷ? ಹಬ್ಬ ಏನು? ಪಂಚಮಿ. ಯಾವ ಪಂಚಮಿ? ಯಾವ ಪಂಚಮಿ? ಈ ಕಡೆ ನಾಗರ ಪಂಚಮಿ ಇದ್ದಾರೆ, ಈ ಕಡೆ ಯಾವ ಬಸವ ಪಂಚಮಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ಅಲ್ಪಸಂಖ್ಯಾತರ ಬಸವ ಪಂಚಮಿ, ಬಹುಸಂಖ್ಯಾತರ ನಾಗಪಂಚಮಿ. ಎಲ್ಲ ಕಡೆ ನಾಗಪಂಚಮಿ ನಾಗಪಂಚಮಿ ಅದೆಷ್ಟು 100 ವರ್ಷಗಳಿಂದ ಎಷ್ಟು 1000 ವರ್ಷ ನಡ್ಕೊಂಡಿದೆ ಗೊತ್ತಿಲ್ಲ. ಆದ್ದರಿಂದ ಇವತ್ತು ನಮಗೊಂದು ವಿಶೇಷವಾದ ದಿವಸ. ಬಸವಣ್ಣನವರು ಲಿಂಗೈಕ್ಯ ಆಗಿದ್ದು ಒಂದು. ಇನ್ನೊಂದು ವಿಶೇಷ ದಿನ ಏನಪ್ಪಾ ಅಂತಂದ್ರೆ, ಅಕ್ಕನಾಗಮ್ಮನವರು ಹುಟ್ಟಿದ್ದಿಲ್ಲ. ನಾಗರಾಂಬಿಕೆ ಅಂದ್ರೆ ಬಸವಣ್ಣನವರ ಅಕ್ಕ ಹುಟ್ಟಿದ್ದಿನ ಅಂದ್ರೆ ಮತ್ತು ಬಸವಣ್ಣನವರ ಐಕ್ಯತೆ. ಹಾಗಾಗಿ ಇವತ್ತು ಧಾರವಾಡ, ಹುಬ್ಬಳ್ಳಿ, ಗದಗ ಈ ಕಡೆ ಎಲ್ಲ ಬಹಳ ವಿಶೇಷವಾಗಿ ಆಚರಿಸಿದ್ದಾರೆ. ನಾಗಪಂಚಮಿ ಆಚರಿಸುವಾಗ ಹೆಂಗ ಆಚರಿಸ್ತಾರೆ ನಿಮ್ಗೆಲ್ಲ ಗೊತ್ತಿದೆ. ಹೌದಲ್ವಾ? ಹೊಸ ಬಟ್ಟೆ ಹಾಕೊಳ್ತಾರೆ, ಒಂದು ವಾಟಕದಲ್ಲಿ ಹಾಲು ತಗೊಳ್ತಾರೆ, ಮತ್ತು ಹಾಲು ಹಾಕಕ್ಕೆ ಚಮಚನ ಕೊಬ್ಬರಿ ಬಟ್ಟೆ ಎಲ್ಲ ಕರ್ಕಿದ್ದಾರೆ. ಯಾರಿಗೆ ಹಾಲು ಮಾಡಬೇಕು ಕೊಬ್ಬರಿ ಬಟ್ಟೆಲ್ಲಿ ಹಾಕ್ತಾರೆ, ಯಾರಿಗೆ ಸ್ವಲ್ಪ ಆಗಬೇಕು ಅವ್ರು ಕರ್ಕಿ ತಗೊಂಡು ಸುಮ್ಮನೆ ಹಿಂಗೆ ಶಾಸ್ತ್ರ ಮಾಡ್ತಾರೆ. ಗೊತ್ತಾಯ್ತಲ್ಲ? ಆ ಹಾಲು ಇರಬೇಕಾದ್ರೆ ನೀವೆಲ್ಲ ಹೇಳ್ತಿರ್ತಾರಂತೆ, ನಿಮ್ಗೆ ಅಂದ್ರೆ ಬಹಳ ಜನ ಏನೋ ಬಂದಿರ್ಲಿಕ್ಕಿಲ್ಲ. ಅಪ್ಪನ ಪಾಲು, ಅವನ ಪಾಲು, ಅಣ್ಣನ ಪಾಲು, ತಮ್ಮನ ಪಾಲು, ಗಂಡನ ಪಾಲು, ಕೊನೆಗೆಲ್ಲ ಹಾಲು ಮಣ್ಣ ಪಾಲು. ಮೊದಲು ಮಣ್ಣ ಪಾಲು ಮಾಡ್ಬಿಡ್ತೇವೆ. ಅಂದ್ರೆ ನಿಜವಾಗಿ
ವಾಸ್ತವಿಕವಾಗಿ ನಾವು ವಿಚಾರ ಮಾಡಿದ್ರೆ ನಾಗರ ಹಾವು ಅಥವಾ ಹಾವು ಯಾವುದೇ ಇರಲಿ, ಹಾವಿನ ಆಹಾರ ಹಾವಲ್ಲ. ಗೊತ್ತಿದೆ ನಿಮಗೆ, ಹಾಲು ಬಿಡಿಸುವ ಪ್ರಾಣಿಗಳೇ ಬೇರೆ. ಹಾವು ಮೊಟ್ಟೆ ಇಡುವ ಪ್ರಾಣಿ, ಪಕ್ಷಿ ಅಥವಾ ಏನೋ ಸರಿಸೂಪ ಅಂತ ಕರೀತಾರೆ. ಅದು ಹರ್ಕೊಂಡು ಹೋಗ್ತಕ್ಕಂಥ ಅದು ಹಾಲು ಕುಡಿಯಲ್ಲ ಹಾವು. ಆ ಮರಿನ ಜೋಪಾನ ಮಾಡಲ್ಲ, ಸುಮ್ಮನೆ ನೂರಾರು ಮೊಟ್ಟೆ ಇಟ್ಕೊಂಡು ಹೊರಗೆ ಬರುತ್ತೆ. ಅವೇ ಬಂದು ಮರಿಯಾಗಿ ಹೊರಗೆ ಬಂದು ತಾವೇ ಬರ್ತಾವ. ಜೋಪಾನ ಮಾಡಿಲ್ಲ, ಹಾವು ಮರಿಗಳು ಜೋಪಾನ ಮಾಡಲ್ಲ. ಗೊತ್ತಾಯ್ತಲ್ಲ? ಒಟ್ಟು ಯಾರು ಶುರು ಮಾಡೋದು ಗೊತ್ತಿಲ್ಲ. ಪುಣ್ಯಾತ್ಮ ಯಾವ ಕಡೆಗೆ ಶುರು ಮಾಡೋದು ಇದೇ ದೇಶದಾದ್ಯಂತ ಇಲ್ಲ. ಇದು ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ. ದಾವಣಗೆರೆ ದಾಟಿದ್ರೆ ಆ ಕಡೆ ನಾಗಪಂಚಮಿ ಅಂತ ಗೊತ್ತಿಲ್ಲ. ಆಮೇಲೆ ಮಹಾರಾಷ್ಟ್ರದಲ್ಲೂ ಕೂಡ ದಕ್ಷಿಣ ಮಹಾರಾಷ್ಟ್ರ ಮಾತ್ರ. ನೀವು ಆ ಕಡೆ ವಿದರ್ಭದ ಕಡೆ ಹೋದ್ರೆ ಆ ಕಡೆ ಇಲ್ಲ. ನಾಗಪುರ ಆ ಕಡೆ ಭಾಗಕ್ಕೆ ಹೋದ್ರೆ ಆ ಕಡೆ ಇಲ್ಲ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರ ಮಾತ್ರ ಈ ಹಬ್ಬವನ್ನು ಆಚರಿಸ್ತಾರೆ. ಅದರಲ್ಲೂ ಟಿವಿಗಳು ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಟಿವಿ ಬಂದ್ಮೇಲೆ ನೋಡಿ 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 ಅವ್ರು ವೈಭವೀಕರಿಸಿ ಅದನ್ನು ಜಾಸ್ತಿ ಮಾಡಿದ್ರು. ಅದರಿಂದ ಜಗತ್ತಿನಲ್ಲಿ ಪರಿವರ್ತನೆ ಏನಾದ್ರು ಬರುತ್ತಾ? ನಿಮ್ಮಲ್ಲಿ ಏನಾದ್ರು ಪರಿವರ್ತನೆ ಬರುತ್ತಾ? ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಈ ಪೌರಾಣಿಕ ಹಬ್ಬಗಳು ನಮಗೆ ಪರಿವರ್ತನೆಯನ್ನು ತಂದುಕೊಡಲ್ಲ. ಅದೇ ನೀವು ಬಸವ ಪಂಚಮಿ ಅಥವಾ ನಾಗರಾಂಬಿಕೆ ಅಕ್ಕನಾಗರಾಂಬಿಕೆ ದಿನಾಚರಣೆ ಮಾಡಿದ್ರಿಂತಂದ್ರೆ ಅದನ್ನ ಅಕ್ಕನಾಗರನವ್ರದ್ದು ಮೊದಲು ಬಸವ ಪಂಚಮಿ ಅಂತ ಮುಂಚೆ ಅಕ್ಕನಾಗರನವ್ರು ಹುಟ್ಟಿದ ದಿನ ಅಂತ ಹೇಳಿ ಏಕಲಪ್ಪವರು ಅವರೆಲ್ಲ ಅದನ್ನ ಹಾಲು ಕುಡಿಯುವ ಹಬ್ಬ ಅಂತ ಆಚರಿಸ್ತಾರೆ. ಹಾಲು ಕುಡಿಯುವ ಹಬ್ಬ ಅಂತ ಹೇಳಿ ಆಮೇಲೆ ಕಾಲಕ್ರಮೇಣ ವಚನಗಳನ್ನು ಅಧ್ಯಯನ ಮಾಡಿ ಗೊತ್ತಾಯ್ತು ಇದು ಬಸವಣ್ಣನವರ ಲಿಂಗೈಕ್ಯದ ದಿನ ಬಸವ ಪಂಚಮಿ ಅಂತೇಳಿ ಪೂಜೆ ಮಾತಾಜಿಯವರು ಅದನ್ನು ಸಂಶೋಧನೆ ಮಾಡಿದರು. ಆವಾಗಿಂದ ಎಲ್ಲೆಲ್ಲಿ ಬಸವಣ್ಣಗಳು ಬಸವ ಕೇಂದ್ರಗಳು ಒಟ್ಟು ಬಸವಪರ ಸಂಘಟನೆಗಳಿಂದ ಬಸವಣ್ಣವರ ಹೆಸರಿನಲ್ಲಿ ಅವರೆಲ್ಲರೂ ಆಸ್ಪತ್ರೆಗಳಿಗೆ ಅಂದರೆ ದವಾಖಾನೆಗಳಿಗೆ ಹೋಗಿ ಹಾಲು ಕೊಟ್ಟು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಧಾರವಾಡದಲ್ಲಿ ಅನೇಕ ಜನ ನಮ್ಮ ಅನೇಕ ಜನ ಬಳಗವರು ಬಸವ ಕೇಂದ್ರದವರು ಬಸವಣ್ಣವರನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳೋಣ. ಒಂದು ಅರ್ಥಪೂರ್ಣವಾದ ಆಚರಣೆ ಬರಬೇಕಾದ್ರೆ ದಿನಗಳಿರ್ತವೆ, ಬಹಳ ದಿನ ಹಿಡಿತಾರೆ. ಯಾವುದೇ ಆದರೂ ಅಷ್ಟೇ ಈ ಸಾಂಪ್ರದಾಯಿಕ ನಾಗಪಂಚಮಿ ಕೂಡ ಏನು ಒಂದೇ ದಿವಸ ಗೊತ್ತಿಲ್ಲ. ಅದು ಸಾವಿರಾರು ವರ್ಷಗಳಿಂದ ಅದು ಬಸವಣ್ಣನ ಕಾಲಕ್ಕೂ ಇತ್ತು ಅದು ಅಂತ ಕಾಣಿಸುತ್ತೆ. ಅದಕ್ಕೆ ಅವ್ರು ಹೇಳಿದ್ರು ಕಲ್ಲನಾಗರ ಕಂಡರೆ ಹಾಲನಲ್ಲಿ ಎಂಬರು ಇತರನಾಗರ ಕಂಡರೆ. ಒಂದ್ಸರಿ ಒಂದು ವಿಚಿತ್ರ ನಡೆದಿತ್ತು. ಅವರ ತಾಯಿ ಹಾಲಾಗ್ತಿದ್ದಾರೆ. ಯಾವ ವಚನ ಹೇಳ್ಕೊಂತ ಇದೇ ವಚನ ಹೇಳ್ಕೊಂತ ಹಾಲಾಗ್ತಿದ್ದಾರೆ. ಕಲ್ಲನಾಗರ ಕಂಡರೆ ಹಾಲನಲ್ಲಿ ಎಂಬರು ಇತರನಾಗರ ಕಂಡರೆ ಕೊಲ್ಲೆಯ ಆ ವಚನ ಹೇಳ್ತಾನೆ. ನಡೆಗಟ್ಟಿದ್ದು ಇನ್ನು ಕೂಡ ಸರಿ ಹೋಗಿದ್ವಿ ನಾವು. ಅಲ್ಲಿ ಬೆಳಗ್ಗೆ 5 ಗಂಟೆಗೆ ಒಬ್ಬ ತಾಯಿ ಬಂದು ಮರ ಸುತ್ತಿದ್ದಾರೆ. ಅವಳು ಯಾವ ವಚನ ಗೊತ್ತಾ? ನೀರ ಕಂಡಲ್ಲಿ ಮರವಲಯ, ಮರ ಕಂಡಲ್ಲಿ ಸುತ್ತುವಲಯ, ಭಕ್ತ ಜಲ ಒಣಗುವ ನೆಚ್ಚಿನ ಅಂತ ಹೇಳ್ತಾಳೆ. ಆ ಮರ ಸುತ್ತಾಳೆ ಅಂದ್ರೆ ಪಾಪ ಆಕೆಗೆ ಅರ್ಥ ಗೊತ್ತಿಲ್ಲ. ಅಂದ್ರೆ ಒಳ್ಳೆಯ ಆಚರಣೆಗಳು ಬರಬೇಕಾದ್ರೆ ದಿನ ಹಿಡಿಯುತ್ತದೆ ಮತ್ತು ಸತತ ಪ್ರಯತ್ನ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಒಂದು ಹಾಡು ನನಗೆ ನೆನಪಾಗ್ತಾ ಇದೆ. ಇವತ್ತು ನಮ್ಮ ಶಿವಯೋಗಿಗಳು ಇವರು ಗವಾಯಿಗಳು ಹೆಚ್ಚು ಹಾಡಕ್ಕಾಗಲಿಲ್ಲ. ಅಂದರೆ ಗುರುಗಳ ಸಭೆ ಇತ್ತು, ಮುಂದೆ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ವಭಾವಿ ಸಭೆ ಧಾರವಾಡದಲ್ಲಿ ಸೆಪ್ಟೆಂಬರ್ 12ಕ್ಕೆ ಕಾರ್ಯಕ್ರಮ ನಡೆಯುತ್ತದೆ. ಅದರ ಪೂರ್ವಭಾವಿ ಸಭೆಯನ್ನು ಪರಮ ಪೂಜ್ಯರು ಅನೇಕ ಜನ 16 ಜನ ಸ್ವಾಮೀಜಿಗಳು ಬಂದಿದ್ರು. ನೀವು ಅನೇಕ ಜನ ಅದನ್ನು ಭಾಗವಹಿಸಿದ್ರಿ. ನಾನು ಸ್ವಲ್ಪ ತಡವಾಗಿ ಬಂದೆ. ಯಾಕಂದ್ರೆ ನಾನು ನೀನು ಒಳಮುಖವಾಗಿ 10 ಕಾಲ 11 ಗಂಟೆ ಆಗೋಗ್ಬಿಡ್ತು.
ಅದಕ್ಕೋಸ್ಕರ ಅಪ್ಪಳಿಗೆ ಹೇಳ್ತೇನೆ ಮುಂಚೆನೆ, ನಾನು ಸ್ವಲ್ಪ ತಡ ಆಗಿಬಿಟ್ಟು ತಾವು ನಡೆಸಲಿ, ನಾನು ಕಾರ್ಯಕ್ರಮದಲ್ಲೂ ಸಂಪೂರ್ಣ ಇರ್ತೀನಿ ನಾನು ಅಂತ ಹೇಳಿದ್ದೆ. ಹಾಗಾಗಿ ನಾನು ಸ್ವಲ್ಪ ತಡ ಬರಬೇಕಾಗಿತ್ತು. ಇವತ್ತು ಬಸವಣ್ಣನವರ ಲಿಂಗೈಕ್ಯದ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಹಾಡು. ಆ ಹಾಡು ಯಾರು ಬರೆದರು ಅಂತ ಮೊದಲಿಗೆ ನೀವೇ ಕಂಡಿದ್ದೀರಿ, ನೋಡೋಣ. ನಾನು ಹಾಡ್ತೇನೆ, ಆಮೇಲೆ ಅದರ ಅರ್ಥ ಅಂದ್ರೆ ಅರ್ಥ ಗ್ರಹಿಸಿ. ಹಾಡು ಕೇಳೋದ ಕೂಡಲೇ ಸಾಮಾನ್ಯವಾಗಿ ನಾನು ನೋಡ್ತೀನಿ, ಹಾಡು ಶುರುವಾದ್ಮೇಲೆ ಆ ಕಡೆ ಹೊಸ ಸಂಗೀತ ಹಾಡ್ತಿರ್ತಾರೆ, ನೀವು ಅವ್ರಿಗೆ ಮಾತಾಡ್ತಿರ್ತೀವಿ, ಅದಕ್ಕೆ ಕೇಳಿಸ್ಕೊಳ್ಳೋದಿಲ್ಲ ಬಹಳ ಜನ. ಇನ್ನು ವಾದ್ಯಗಳ ನಡುವೆ ಹಾಡಕ್ ಹೋದ್ರೆ ವಾದ್ಯಗಳದ್ದೇ ಜಾಸ್ತಿ ಆಗಿ ಹಾಡಿನ ಸಾಹಿತ್ಯ ಯಾರು ಸಾಹಿತ್ಯದ ಗಮನ ಕೊಡೋಲ್ಲ. ಒಂದನೇದು ಮಾತಾಡ್ತಿರ್ತೀರ, ಎರಡನೇದು ಸಾಹಿತ್ಯದ ಕಡೆ ಗಮನ ಕೊಡೋಲ್ಲ. ಹಾಗೆ ಮಾಡೋದು ಬೇಡ, ಸಾಹಿತ್ಯದ ಕಡೆ ಗಮನ ಕೊಡೋಣ. ಮತ್ತು ನಾವು ಯಾವತ್ತು ಗಮನ ಕೊಡೋದು ಕಲಿತೀವೋ ಆವತ್ತು ನಮ್ಮ ಜೀವನದಲ್ಲಿ ಪರಿವರ್ತನೆ ಪ್ರಾರಂಭ ಆಗುತ್ತೆ. ಒಂದು ಸಣ್ಣದಾಗಿ ಪರಿವರ್ತನೆ ಪ್ರಾರಂಭ ಆಗುತ್ತೆ. ಇವತ್ತು ನಾನು ಪ್ರವಚನಕಾರರಾಗಿ ರೂಪುಗೊಳ್ಬೇಕಾದ್ರೆ, ಸ್ವಾಮೀಜಿಯಾಗಿ ರೂಪುಗೊಳ್ಬೇಕಾದ್ರೆ 1.5 ತಿಂಗಳು 93ನೇ ಇಸ್ವಿನಲ್ಲಿ 1.5 ತಿಂಗಳು ನಿಮ್ಮ ಜಾಗದಲ್ಲಿ ಕೂತು ಪರಮಪೂಜ್ಯ ಲಿಂಗಾನಂದ ಸ್ವಾಮೀಜಿಗಳ ಪ್ರವಚನ ಕೇಳಿದೆ. ಒಂದು 4 ದಿವಸ ಅಥವಾ ಯುಗಾದಿ ಹಬ್ಬ ಮಧ್ಯೆ ಬಂತು, ಊರಿಗೆ ಹೋಗ್ಲೇಬೇಕಾಗಿತ್ತು, ಸಂಕಟದಿಂದ ಹೋದೆ. ಇದೇನು ಅದು ತಪ್ಪಿಸ್ಕೊಂತಿರ್ಲಿಲ್ಲ. 1 ದಿವಸನೂ ಬಿಡಲಾರ್ದೆ ಪ್ರವಚನ ಕೇಳದೆ ಬರೋರಿದ್ದಾಗ ಇವತ್ತು ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಚೆನ್ನಾಗಿ ಕೇಳೋದು ಕಾರಣ. ಅದಕ್ಕೆ ನೀವು ಯಾರು ಚೆನ್ನಾಗಿ ಕೇಳ್ತೀರೋ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರ್ತದೆ. ಈ ಹಾಡು ಕೇಳಿಸ್ಕೊಳ್ಳಿ ಗಮನ ಕೊಟ್ಟು, ಆಮೇಲೆ ಅದರ ಅರ್ಥ ಹೇಳಿಬಿಟ್ರೆ ಇವತ್ತು ಪ್ರವಚನ ಸಾಕು ಅಂತ ಕಾಣುತ್ತೆ. ಯಾಕಂದ್ರೆ ನಮ್ಮ ವಚನಾಧಾರಿತ ಶರಣ ಸಿದ್ಧಾಂತಕ್ಕೂ ಈ ಹಾಡು ಸಂಬಂಧ ಇದೆ, ಒಂದು ರೂಪದ ಸಂಬಂಧ ಇದೆ. ಅದಕ್ಕೋಸ್ಕರ ಹಾಡ್ತಾ ಇದ್ದೀನಿ, ಸುದ್ದಿ ಹಾಡಲ್ಲ. ಅದಕ್ಕೆ ಅದನ್ನ ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಾಡ್ತೀನಿ, ಅದರ ಅರ್ಥವನ್ನು ಗ್ರಹಿಸ್ಕೊಳ್ಳಿ. ಆಮೇಲೆ ನಾವು ಮುಂದಿನ ಕಾರ್ಯಕ್ರಮ ಕ್ರಮ ಮಾಡಿಕೊಳ್ಳೋಣ. ಭಕ್ತ ಶರಣರು ಒಂದು ಬಸವನವನು, ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಭಕ್ತ ಶರಣರು ಒಂದು ಬಸವನವನು, ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಕೂಡಲ ಸಂಗಮನ ದಿವ್ಯ ಸನ್ನಿಧಿಯೊಳು ಮಂತ್ರ ಧ್ಯಾನವಗೈದು ಹರಿಯುತ್ತಿಯಳಿ ಕೃಷ್ಣೆ. ಕೂಡಲ ಸಂಗಮನ ದಿವ್ಯ ಸನ್ನಿಧಿಯೊಳು ಮಂತ್ರ ಧ್ಯಾನವಗೈದು ಹರಿಯುತ್ತಿಯಳಿ ಕೃಷ್ಣೆ. ಗುರು ಬಸವನ ಚರಣ ಭಕ್ತಿಯಂ ತೊಳೆಯುತ್ತ, ಗುರು ಬಸವನ ಚರಣ ಭಕ್ತಿಯಂ ತೊಳೆಯುತ್ತ, ಮಲಪ್ರಭೆಯು ಸಾಗಿಹಳು ಓಂಕಾರ ಶ್ರುತಿ ಹಿಡಿದು. ಭಕ್ತ ಶರಣರು ಒಂದು ಬಸವನ ವರುಣೆ, ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ. ಕೂಡಲ ಸಂಗಮವು ಶಿವಜೀವನೈಕ್ಯವು. ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ. ಕೂಡಲ ಸಂಗಮವು ಶಿವಜೀವನೈಕ್ಯವು.
ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವನುಂಡು ಬಸವ ಜ್ಯೋತಿಯು ಅಂದು ಜನಮನವ ಬೆಳಗಿತು ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವ ಉಂಡು ಬಸವ ಜ್ಯೋತಿಯು ಅಂದು ಜನಮನವ ಬೆಳಗಿತು ಸಂಗಮದ ಕಾಡತೆಯಲ್ಲಿ ತ್ಯಾಗ ತೈಲವನೆರೆದು ಸಂಗಮದ ಕಾಡತೆಯಲ್ಲಿ ತ್ಯಾಗ ತೈಲವನೆರೆದು ಬಸವ ಜ್ಯೋತಿಯ ಬೆಳಕ ಜಗಕ್ಕೆಲ್ಲ ಪಸರಿಸುವ ಪಾದಾಕ್ತ ಶರಣಾಗು ಒಂದು ಬಸವನ ಒಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗು ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗು ಶರಣ ಮೇಳಕ್ಕೆ ಬಂದು ಶರಣರೊಡನೆ ಆಡಿ ಶರಣ ಮೇಳಕ್ಕೆ ಬಂದು ಶರಣರೊಡನೆ ಆಡಿ ಬಸವ ಧರ್ಮದ ಕಿರಣ ನೀನಾಗಿ ಸಾಗು ಬಸವ ಧರ್ಮದ ಕಿರಣ ನೀನಾಗಿ ಸಾಗು ಭಕ್ತ ಶರಣಾಗು ಒಂದು ಬಸವನ ಒಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಯಾರು ಗೊತ್ತಾಯ್ತು ಹಾಡು? ಸರಿಯಾಗಿದೆ. ಅಂದ್ರೆ ಬಹಳ ಅದ್ಭುತವಾದ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಅಂದ್ರೆ ಬಸವಣ್ಣವರು ಲಿಂಗೈಕ್ಯ ಆದಾಗ ಅದನ್ನ ಕೂಡಲ ಸಂಗಮಕ್ಕೆ ಕರಿತಿರಲಿಲ್ಲ. ಅವ್ರು ಲಿಂಗೈಕ್ಯ ಆದಾಗ ಯಾಕೆ ಸ್ವಾತಂತ್ರ್ಯ ಬರುವವರೆಗೂ ಹಳೆಯ ದಾಖಲೆಗಳಲ್ಲಿ ಅದಕ್ಕೆ ಕೂಡಲ ಸಂಗಮ ಅನ್ನೋ ಹೆಸರಿಲ್ಲ. ಅವ್ರಿಗೆ ಹೆಸರೇ ಗೊತ್ತಾ? ಕಪ್ಪಡಿ ಸಂಗಮ, ಕಪ್ಪಡಿ ಸಂಗಮ ಅಥವಾ ಕಲ್ಪಡಿ ಸಂಗಮ. ಕಲ್ಪಡಿ ಸಂಗಮ ನನಗೆ ಕಲ್ಪಡಿ ಇತ್ತು ಅಂತ ಕಾಣಿಸುತ್ತೆ ಬಹಳ ಆಗಿನ ಕಾಲದಲ್ಲಿ. ಅಂತ ಕಾರಣಕ್ಕಾಗಿ ಕಪ್ಪಡಿ ಸಂಗಮ ಕಲ್ಪಡಿ ಸಂಗಮ ಅಂತ ಹೆಸರಿತ್ತು. ಅದನ್ನ ಆಧಾರವಾಗಿ ಇಟ್ಕೊಂಡು 1979-80 ದಶಕ 80 ಪ್ರಾರಂಭ ಆವಾಗ ಬಸವಸಾಗರ ಜಲಾಶಯ ನಿರ್ಮಾಣ ಆಗ್ತಾ ಇತ್ತು. ಅದರಲ್ಲಿ ಸಂಗಮದ ಗುಡಿ ಅಂದ್ರೆ ಏನು ಕಪ್ಪಡಿ ಸಂಗಮದ ಗುಡಿ, ಸಂಗಮೇಶ್ವರ ಗುಡಿ, ಅದು ಕೂಡ ಸಂಗಮದ ಗುಡಿ ಅಲ್ಲ. ನೀವು ಯಾರೇ ಹೋಗಲಿ ಅಲ್ಲಿರುವ ಸ್ಥಾವರ ಲಿಂಗಕ್ಕೆ ಯಾರು ಕೂಡಲ ಸಂಗಮ ದೇವ ಅಂತ ಹೇಳೋದಿಲ್ಲ. ಏನು ಸರಿಯಾಗಿ ಸಂಗಮನಾಥ, ಸಂಗಮೇಶ್ವರ, ಸಂಗಪ್ಪ ಅಂತ ಕರೀತಾರೆ ಹೊರತು ಅದಕ್ಕೆ ಯಾರು ಕೂಡ ಕೂಡಲ ಸಂಗಮ ದೇವ ಗುಡಿ ಅಂತ ಅನ್ನಲ್ಲ. ಅಂದ್ರೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಬಸವಣ್ಣನವರ ಸೃಷ್ಟಿ, ಅದು ಮೊದಲಿರಲಿಲ್ಲ. ಕೂಡಲ ಸಂಗಮ ದೇವ ಅನ್ನೋ ಶಬ್ದ ಏನಿದೆ ಅದು ಸಂಪೂರ್ಣವಾಗಿ ವಚನಾಂಕಿತ ಏನಿದೆ ಬಸವಣ್ಣನ ಸೃಷ್ಟಿನೇ. ಆವಾಗ ಮಾತಾಜಿಯವರು ಶರಣಗಳ ಶುರು ಮಾಡ್ತಾ ಇದ್ರು 85, 84, 85 ಅದ್ಭುತವಾಗಿ ಈ ಹಾಡನ್ನು ಬರೆದು ಇದನ್ನ ಕ್ಯಾಸೆಟ್ ಕೂಡ ಮಾಡಿಸಿದ್ದಾರೆ. ಮಂಜುಳಾ ಅವರು ಆ ಹಾಡನ್ನು ಹಾಡಿದ್ದಾರೆ, ಅದ್ಭುತವಾಗಿ ಬಂದಿದೆ. ಬಾ ಭಕ್ತ ಶರಣಾಗು ಒಂದು ಬಸವನ ಒಲುಮೆ ಈ ಬಸವ
ದಿವ್ಯ ಸ್ಫೂರ್ತಿ ಹೆಚ್ಚಿಕೊಂಡು. ಹೌದು, ಬಸವಣ್ಣನವರ ಮಹಾಮನೆ ಅದು ದಿವ್ಯ ಸ್ಫೂರ್ತಿ ಹೆಚ್ಚಿಕೊಂಡು ಭೂಮಂಡಲ ಮೊದಲೇ ಮಹಾಮನೆ ಹೌದು. ಆಮೇಲೆ ಕೂಡಲ ಸಂಗಮದಲ್ಲಿ ಮಹಾಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬಸವ ಧರ್ಮಪೀಠ ನಿರ್ಮಾಣ ಆಗಿದೆ. ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿ ಹೆಚ್ಚಿರುವೆ. ಕೂಡಲ ಸಂಗಮದ ದಿವ್ಯ ಸನ್ನಿಧಿಗಳು ಮಂತ್ರ ಧ್ಯಾನವಾಗೈದು ಹರಿಯುತ್ತ ಹೇಳಿ ಕೃಷ್ಣೆ. ಗುರು ಬಸವನ ಚರಣ ಭಕ್ತಿಯನ್ನು ತೊಳೆಯುತ್ತ ಮಲಪ್ರಭೆ ಸಾಗಿ ಹೇಳು ಓಂಕಾರ ಶಕ್ತಿ ಹೇಳಿದೆ. ಈಗ ನೀವು ನೋಡ್ಬೋದು, ಅಂದ್ರೆ ಆ ಕಡೆ ಬಸವಣ್ಣವರ ಐಕ್ಯ ಮಠದ ಕಡೆ ಮಲಪ್ರಭಾ ನದಿ, ಕೂಡಲ ಸಂಗಮ ದೇವರ ಏನು ಆ ಸಂಗಮೇಶ್ವರ ದೇವಸ್ಥಾನದ ಕಡೆ ಕೃಷ್ಣಾ ನದಿ ಹರ್ಕೊಂಡು ಎರಡು ಒಟ್ಟಾಗಿ ಸಂಗಮ ಆಗ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಹಾಗೆ ಕೂಡಲ ಸಂಗಮನ ದಿವ್ಯ ಸನ್ನಿಧಿಗಳು ಮಂತ್ರ ಧ್ಯಾನವಗೈದು ಹರಿಯುತ್ತಿ ಹಳಿ ಕೃಷ್ಣೆ. ಗುರು ಬಸವನ ಚರಣ ಭಕ್ತಿಯನ್ನು ತೊಳೆಯುತ್ತ ಮಲಪ್ರಭೆ ಸಾಗಿ ಹೇಳಿ ಓಂಕಾರ ಶಕ್ತಿ ಹಿಡಿದು. ಅಂದ್ರೆ ಇದು ಅದ್ಭುತವಾದಂತಹ ಕಲ್ಪನೆ. ಅದು ನೋಡ್ರಿ, ಯಾವಾಗಲೂ ಧರ್ಮ ಆಗಲಿ, ಸಾಹಿತ್ಯ ಆಗಲಿ, ಕಾವ್ಯ ಆಗಲಿ, ಧರ್ಮವೂ ಕೂಡ ಭಾವನೆಯ ಮೇಲೆ ನಿಂತಿರ್ತಕ್ಕಂಥದ್ದು. ಯಾವಾಗ ಭಾವನೆಗೆ ಪೆಟ್ಟಿದ್ರೆ ನೀವು ಧರ್ಮ ಸಂಘಟನೆ ಮಾಡೋಕ್ಕಾಗಲ್ಲ. ಭಾವನೆಗೆ ಪೆಟ್ಟು ಬೀಳಲಾರದ ಹಾಗೆ ಧರ್ಮ ಸಂಘಟನೆಯನ್ನು ಮಾಡಬೇಕಾಗಲ್ಲ. ಯಾಕೆ ಧರ್ಮಗಳು ಚಿತ್ರ ಆಗ್ತಿದ್ದಾವೆ? ಧರ್ಮಗಳ ನಡುವೆ ಹೋರಾಟ, ಹೊಡೆದಾಟ ಯಾಕೆ ಆಗ್ತಾ ಇದೆ ಅಂದ್ರೆ ಇನ್ನೊಬ್ಬರ ಭಾವನೆಗಳಿಗೆ ಪೆಟ್ಟುಕೊಡೋದಿಲ್ಲ. ಕಾವ್ಯ ಮತ್ತು ಸಾಹಿತ್ಯ ಹೇಗೆ ಭಾವನಾತ್ಮಕವೋ ಹಾಗೆ ಧರ್ಮವೂ ಕೂಡ ಭಾವನಾತ್ಮಕ. ವಿಜ್ಞಾನ ಅಷ್ಟೊಂದು ಭಾವನಾತ್ಮಕ ಅಲ್ಲ. ವಿಜ್ಞಾನದಲ್ಲಿ ಅಷ್ಟೊಂದು ಭಾವನಾತ್ಮಕತೆ ಇರೋದಿಲ್ಲ. ಆದ್ರೆ ಧರ್ಮದಲ್ಲಿ ಸಂಪೂರ್ಣವಾಗಿ ಭಾವನಾತ್ಮಕತೆ ಇರುತ್ತೆ. ಯಾವುದೇ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರಲಿ, ಮುಸಲ್ಮಾನ್ ಧರ್ಮ ಇರಲಿ, ಬೌದ್ಧ ಜೈನ, ಕೊನೆಗೆ ಲಿಂಗಾಯತ ಧರ್ಮ, ಅದಕ್ಕೆ ಯಾರ ಭಾವನೆಗೂ ಪೆಟ್ಟು ಕೊಡಲಾರದ ಹಾಗೆ ಧರ್ಮ ಸಂಘಟನೆ ಮಾಡಿದ್ರೆ ಮಾತ್ರ ಧರ್ಮ ಸಂಘಟನೆ ಆಗುತ್ತೆ, ಬೆಳೆಯುತ್ತೆ, ಉಳಿಯುತ್ತೆ, ಬಾಳುತ್ತೆ. ಇದೇ ಹೋದ್ರೆ ಧರ್ಮ ಸಂಘಟನೆ ಮಾಡೋದು ತುಂಬಾ ಕಷ್ಟ. ಹೇಳ್ತಾರೆ, ಕೂಡಲ ಜೀವಾತ್ಮ ಸಂಗಮವು ಪರಮಾತ್ಮ, ಕೂಡಲ ಸಂಗಮವು ಶಿವ ಜೀವನೈಕ್ಯವು. ಎಂತ ಅದ್ಭುತ ಪರಿಕಲ್ಪನೆ ನೋಡಿ. ಕೂಡಲ ಜೀವಾತ್ಮ ಸಂಗಮವು ಪರಮಾತ್ಮ, ಕೂಡಲ ಸಂಗಮವು ಶಿವ ಜೀವನೈಕ್ಯವು. ಬಸವಗೀತೆಯ ಸಾರ ಇದುವೇ ಆಗಿರುವುದು, ಪರಮಾತ್ಮ ಗುರಿಯರಿಗೆ ಕರೆದೊಯ್ಯುತ್ತಿರುವುದು. ಇದನ್ನೇ ಮಾತಾಜಿ ಉಳಿಸ್ಕೊಳ್ಳುತ್ತಿದ್ರೆ ಲಿಂಗಾಯತ ಧರ್ಮದ ಇತಿಹಾಸವೇ ಬೇರೆ ಆಗ್ತಿತ್ತು ಅಂತ ಅನ್ಸುತ್ತೆ. ಅದು ಬದಲಾವಣೆ ಆಯಿತು. ಅದು ಮುಂದೇನಾಯ್ತು ಅದು ನಿಮಗೆಲ್ಲ ಗೊತ್ತಿದೆ. ಅದು ನಾನೇನು ಹೇಳಬೇಕಾಗಿಲ್ಲ. ಪ್ರಾಯಶಃ ಇವತ್ತು ವಚನಾಧಾರಿತ ಶರಣಚರಿತಾಮೃತ ಪ್ರವಚನ ಮತ್ತು ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಪುಸ್ತಕ ನಿರ್ಮಾಣ ಆಗಿರೋದು, ಅದು ಬರೆಯಲ್ಪಟ್ಟಿರೋದು ಈ ಒಂದು ಉದ್ದೇಶ. ಅಂದ್ರೆ ಶರಣರ ಸತ್ಯ ಸಂಗತಿಗಳನ್ನ ವಚನಗಳ ಆಧಾರದ ಮೇಲೆ ಶೋಧಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಪುಸ್ತಕ ರಚನೆ ಆಗ್ತಾ ಇದೆ. ಈಗ ಒಂದು ಸಂಪುಟ ಬಂದಿದೆ, ಅದು ನಿಮ್ಮ ಕೈಯಲ್ಲಿ ಇದೆ. ಅನೇಕ ಜನರ ಕೈಯಲ್ಲಿ ಓದಿ, ಯಾರಿಗೆ ಸಿಕ್ಕಿಲ್ಲ ಅವರು ಅದನ್ನು ತೆಗೆದುಕೊಂಡು ಓದ್ರಿ. ಗಾಡಿ ಹತ್ರ ಏನು ಕಾರಲ್ಲಿ ಇದೇ ಪುಸ್ತಕ ಯಾರು ಬೇಕಾದ್ರೂ ತಗೊಳ್ಬಹುದು ಅಂತ ಹೇಳ್ತಾ, ಕೂಡಲವು ಜೀವಾತ್ಮ ಸಂಗಮವು ಪರಮಾತ್ಮ, ಕೂಡಲ ಸಂಗಮವು ಶಿವ ಜೀವನೈಕ್ಯವು. ಇದೇ ಲಿಂಗಾಯತ ಧರ್ಮದ ಸಾರನೇ. ಶಿವಜೀವನ ಐಕ್ಯವೇ ನಮ್ಮ ಲಿಂಗಾಯತ ಧರ್ಮದ ಗುರಿ ಮತ್ತು ಲಿಂಗಾಯತ ಧರ್ಮದ ಸಾರ. ಅದನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಬಸವಗೀತೆಯ ಸಾರ ಇದುವೇ ಆಗಿರುವುದು. ಪರಮಾರ್ಥ ಗುರಿ, ಪರಮಾತ್ಮ ಗುರಿಯಡಿಗೆ ಕರೆದೊಯ್ಯುತ್ತಿರುವುದು. ನಮ್ಮೆಲ್ಲರ ಗುರಿ ಪರಮಾತ್ಮ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಡೆ, ಸಂಬಂಧ ಗುರಿಯಾಗಿ ಲಯವಾಗಿ ಹೋದವರ ಕಡೆ, ಕಾಮ ಗುರಿಯಾಗಿ ಬೆಂದು ಹೋದವರ ಕಡೆ, ನೀ ಗುರಿಯಾಗಿ ಹೋದವರು ನಾನು ಕಾಡಿ ಮಹೇಶ್ವರ. ಹಲವು ಪ್ರಭುಗಳು ಹೇಳ್ತಾರೆ, ಅಂದ್ರೆ ನಮ್ಮೆಲ್ಲರ ಗುರಿ ಪರಮಾತ್ಮನೇ ಆಗಿರಬೇಕು. ಅಂದ್ರೆ ಅದರ್ಥ ದೇಶ ಪ್ರೇಮ, ಸಮಾಜ ಪ್ರೇಮ ಬೇಡ ಅಂತಲ್ಲ, ಬೇಕೇ ಬೇಕು. ಅದಕ್ಕಾಗಿ ಹೊಡೆದಾಡಿ ಜೀವ ಕಳ್ಕೊಳ್ಳೋಷ್ಟಾಗಬಾರ್ದು. ನಮ್ಮ ಗುರಿ ಧ್ಯಾನ, ಪೂಜೆ ಮತ್ತು ಕಾಯಕ ದಾಸೋಹ. ಇದು ನಮಗೆ ಶರಣರು ತೋರಿಸಿಕೊಟ್ಟಂತಹ
ಅದ್ಭುತವಾದ ಗುರಿ. ಅದನ್ನ ಮುಂದಿನ ನುಡಿಯಲ್ಲಿ ಎಷ್ಟು ಜನ ಹೇಳ್ತಾರೆ ನೋಡ್ರಿ. ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವನ್ನು ಬಸವ ಜ್ಯೋತಿಯು ಅಂದು ಜನಮನವ ಬೆಳಗಿತ್ತು. ಇದೆಲ್ಲರಿಗೂ ಗೊತ್ತಿದೆ. ಇದೇ ನಮ್ಮ ವಚನಾಧಾರಿತ ಶ್ರವಣದಿಂದ ಕನ್ವಯ ಆಗ್ತಕ್ಕಂಥದ್ದು. ಎರಡನೇ ನುಡಿ ಕೂಡಲವು ಜೀವಾತ್ಮ ಸಂಗಮ ಪರಮಾತ್ಮ. ಆ ನುಡಿ ಅನ್ವಯ ಆಗುತ್ತೆ. ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವನ್ನುಂಡು ಬಸವ ಜ್ಯೋತಿಯು ಅಂದು ಜನಮನವ ಬೆಳಗಿತ್ತು. ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವನ್ನುಂಟು ತ್ಯಾಗ ತೈಲವನ್ನು ಎರೆದು ಬಸವ ಜ್ಯೋತಿಯ ಬೆಳಕ ಜಗತ್ತೆಲ್ಲ ಪ್ರಸರಿಸುವ ಈ ಉದ್ದೇಶಕ್ಕೆ ಮಾತಾಡಿದರು. ಶರಣಮೇಳ ಶುರುವಾಗಿದ್ದಾಗಲಿ, ಬಸವ ಧರ್ಮಪೀಠ ಕಟ್ಟಿದ್ದಾಗಲಿ, ಬಸವ ತತ್ವ ಪ್ರಸಾರ ಕರ್ನಾಟಕದ ಅಷ್ಟೇ ಅಲ್ಲ, ಆಚೆ ಅಕ್ಕಪಕ್ಕದ ರಾಜ್ಯಗಳು, ಕಡೆಗೆ ಭಾರತ ದೇಶ, ಕಡೆಗೆ ವಿಶ್ವದ ಮಟ್ಟದಲ್ಲಿ ಇದು ಪ್ರಚಾರ ಆಗಬೇಕು. ಆದರೆ ನೀವೆಲ್ಲ ತಿಳ್ಕೋಬೇಕಾದೇನು ಅಂದ್ರೆ, ಈಗಿನ ಕಾಲದಲ್ಲಿ ಸುಮ್ಮನೆ ಪ್ರಚಾರ ಮಾಡಿದ್ರೆ ಯಾರು, ಸುಮ್ಮನೆ ಭಾಷಣ ಮಾಡಿದ್ರೆ, ಸುಮ್ಮನೆ ಪ್ರಚಾರ ಮಾಡಿದ್ರೆ ಯಾರು ತಗೊಳ್ಳಲ್ಲ, ಪುಸ್ತಕ ಬರೆದಿಟ್ಟು ಯಾರು ತಗೊಳ್ಳಲ್ಲ. ಆ ರೀತಿ ನಾವು ಬದುಕಬೇಕು. ಯಾಕಂದ್ರೆ ಇದು ವಿಜ್ಞಾನ ಯುಗ, ತಂತ್ರಜ್ಞಾನ ಯುಗ. ನಾವು ಒಳ್ಳೆ ಭಾಷಣ ಮಾಡಿ ಬಂದು ಆಚಾರ ವಿಚಾರ ಇಲ್ಲ ಹೋದ್ರೆ ಅವ್ರು ಕೇಳ್ತಾರೆ, ಫೈನಲ್ಸ್ ಕೇಳ್ತಾರೆ, ಯಾಕೆ ನಿಮ್ಗಿಂತ ಚೆನ್ನಾಗಿ ಪೆನ್ ಡ್ರೈವ್ ಭಾಷಣ ಮಾಡ್ತಿತ್ತಲ್ಲ, ಗೊತ್ತಾಯ್ತಲ್ವಾ? ಪೆನ್ ಡ್ರೈವ್ ಹಾಕ್ಬಿಟ್ರೆ, ವಿಡಿಯೋ ಪೆನ್ ಡ್ರೈವ್ ಹಾಕ್ಬಿಟ್ರೆ, ಪೆನ್ ಡ್ರೈವ್ ನಿಮ್ಗಿಂತ ಚೆನ್ನಾಗಿ ಭಾಷಣ ಮಾಡುತ್ತೆ. ನಿಮ್ಮ ಆಚಾರ ವಿಚಾರ ಏನು ಅಂತ ಕೇಳ್ತಾರೆ ಇವಾಗ. ಆದ್ರಿಂದ ಯಾರೇ ಬಸವ ಭಕ್ತರಿರಲಿ, ಯಾವುದೇ ಧರ್ಮದ ಫಾಲೋವರ್ಸ್ ಇರಲಿ, ನಿಮ್ಮ ಧರ್ಮದಂತೆ ನೀವು ನಡ್ಕೊಳ್ಳದೆ ಹೋದ್ರೆ ಸುಮ್ಮನೆ ಪ್ರಚಾರ ಮಾಡ್ತೀವಿ, ಯಾರು ಕೇಳಲ್ಲ. ಆ ಕಾಲ 70 ದಶಕಕ್ಕೆ ಮುಗಿದಾಯ್ತು. 80, 90, 21ನೇ ಶತಮಾನ ಬಂದ ಹಾಗೆ ಇವತ್ತು ಜನ ಮಕ್ಕಳು ಹುಟ್ಟುತ್ತಾರೆ, ಬುದ್ಧಿವಂತ ಮಕ್ಕಳು ಹುಟ್ಟುತ್ತಾರೆ. ಮೊಬೈಲ್ ಡಾಟಾ ಕೈಯಲ್ಲಿ ಇಟ್ಕೊಂಡೇ ಹುಡ್ತವೆ. ಈಗ ಮೊಬೈಲ್ ಅಲ್ಲ, ಮೊಬೈಲ್ ಡಾಟಾ ಕೈಯಲ್ಲಿ ಇಟ್ಕೊಂಡು ಹುಡ್ತಾರೆ. ಗೊತ್ತಾಯ್ತಲ್ವಾ? ಯಾಕೆ ಅವ್ರ ಅಮ್ಮನು ಮೊಬೈಲಲ್ಲಿ ಮಾತಾಡಿ ಅದೇ ಸಂಸ್ಕಾರ ಕೊಟ್ಟಿರ್ತಾರೆ ಗರ್ಭದಲ್ಲಿರೋ ಶಿಶುವಿಗೆ. ಆದ್ರಿಂದ ಇವಾಗ ಹಿಂದಿನ ಕಾಲದ ತರ ಸುಮ್ಮನೆ ಪ್ರಸಾರ ಮಾಡ್ತೀನಿ ಅಂತ ಯಾರು ಒಪ್ಕೊಳ್ಳೋದಿಲ್ಲ. ಇವತ್ತು ನಾವೆಲ್ಲ ಪ್ರಚಾರ ಮಾಡಬೇಕಾದ್ರೆ ಆಚಾರ ವಿಚಾರ ಸಮನ್ವಯ ಆಗಿರಬೇಕು. ಬಸವ ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಆನಂದವನ್ನು ಪಡೆಯಬೇಕು, ಆನಂದವನ್ನು ಹೊಂದಿರಬೇಕು. ಅಂದ್ರೆ ಮಾತ್ರ ಮಾತು ಹೇಳ್ತಾರೆ. ಕಲ್ಯಾಣದಲ್ಲಿ ಅದನ್ನು ಮಾಡಿದ್ರು. ಏನ್ ಹೇಳ್ತಾರೆ ಅವರು? ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ನೋಡಿ. ಅದಕ್ಕೆ ನೀವು ಶತಸ್ಥಲ ವಚನಗಳ ಅಧ್ಯಯನ ಮಾಡಿದ್ರೆ ಆಚಾರಕ್ಕೂ ಅನಾಚಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಆಚಾರವಿಲ್ಲದ ಗುರು, ಆಚಾರವಿಲ್ಲದ ಲಿಂಗ, ಆಚಾರವಿಲ್ಲದ ಜಂಗಮ, ಆಚಾರವಿಲ್ಲದ ಪ್ರಸಾದ, ಆಚಾರವಿಲ್ಲದ ಪಾದೋದಕ, ಆಚಾರವಿಲ್ಲದ ವಿಭೂತಿ, ರುದ್ರಾಕ್ಷಿ ಮಂತ್ರವನ್ನ ಚನ್ನಬಸವಣ್ಣನವರು, ಬಸವಣ್ಣನವರು, ಅಲ್ಲಮಪ್ರಭುಗಳು, ಅಕ್ಕಮಹಾದೇವಿಗಳು, ಸಿದ್ದರಾಮೇಶ್ವರ ಎಲ್ಲರೂ ಕೂಡ ಕಠೋರವಾಗಿ ಟೀಕೆ ಮಾಡಿದ್ದಾರೆ. ಕಠೋರವಾಗಿ, ಸುಮ್ಮನೆ. ಆದ್ರಿಂದ ಆಚಾರಕ್ಕೆ ಪ್ರಧಾನವಾದ ಸ್ಥಾನ ಕೊಡಬೇಕು. ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವನ್ನುಂಡು ಬಸವ ಜ್ಯೋತಿಯು ಅಂದು ಜನಮನವ ಬೆಳಗಿತು. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಆವತ್ತಿನ ಕಾಲಕ್ಕೆ ಕಾಶ್ಮೀರ, ಒಂದ್ ಕಡೆ ಕಾಶ್ಮೀರ, ಇನ್ನೊಂದ್ ಕಡೆ ಗಾಂಧಾರ ದೇಶ, ಮತ್ತೊಂದ್ ಕಡೆ ಶ್ರೀಲಂಕಾ, ಇನ್ನೊಂದ್ ಕಡೆ ಒರಿಸ್ಸಾ, ಅಲ್ಲಿಂದ ಎಲ್ಲ ಜನ ಬಂದರು ಅಂತಂದ್ರೆ ಆವತ್ತಿನ ಕಾಲಕ್ಕೆ ಯಾವ ಸೌಲಭ್ಯಗಳು ಇಲ್ಲೇ ಇರತಕ್ಕಂತ ಕಾಲದಲ್ಲಿ ಅಷ್ಟು ಪ್ರಚಾರ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಅದ್ಭುತವಾದ ಕೆಲಸ ಮಾಡಿರ್ಬೇಕು. ಚರಜಂಗಮ ಕೆಲಸ ಏನಿಲ್ಲ. ಬಸವಣ್ಣನವರು ಕಲ್ಯಾಣದಲ್ಲಿ ಕೇಂದ್ರ ವ್ಯಕ್ತಿಗಳಾಗಿ, ಅನುಭವ ಮಂಟಪ ಕೇಂದ್ರ ಬಿಂದುವಾಗಿ, ಮಹಾಮನೆ ಆಶ್ರಯ ತಾಣವಾಗಿ ಕೆಲಸ ಮಾಡ್ತಾ ಇದ್ವು. ಚರಜಂಗಮರು ಎಲ್ಲ ಕಡೆ ಹೋಗಿ ಸಾವಿರಾರು ಜನ ಅಲ್ಲಮ ಪ್ರಭುಗಳು ಕೂಡ ಅನಿಮಿಷೈನವರ ಬರೋದ್ರೊಳಗಾಗಿ, ಅವ್ರ ಇಷ್ಟಲಿಂಗ ಪ್ರಾಪ್ತಿ ಆಗೋದ್ರೊಳಗಾಗಿ
ಗಾಂಧಾರ ದೇಶದವರೆಗೆ ಅಡ್ಡಾಡ್ಕೊಂಡು ಹೋಗಿದವು. ಮರುಳಶಂಕರ ದೇವರಿಗೆ ಸೂಫಿ ಸಂತರಾಗಿದ್ದಂತಹ ಮರುಳಶಂಕರ ದೇವರಿಗೆ ಬಸವ ಕ್ರಾಂತಿಯ ವಿಚಾರವನ್ನು ತಿಳಿಸಿರೋದೇ ಅಲ್ಲಮ ಪ್ರಭುದೇವರು. ಹಿಮಾಲಯದಲ್ಲಿ ಕೆಲವು ಕಾಲ ಸ್ಥಾಪನೆ ಮಾಡಿ ಕಡೆಗೆ ಸಂಚಾರಿಗಳಾಗಿ ಗಾಂಧಾರ ದೇಶದವರೆಗೆ ಹೋಗಿ ಬಂದಿದ್ದಾರೆ ಪ್ರಭುದೇವರು. ಆದ್ದರಿಂದ ಚರಜಂಗಮನ ಪಾತ್ರ ಬಹಳ ದೊಡ್ಡದು. ಈ ವಿನಾಯಕ ಧರ್ಮ ಪ್ರಸಾರ ಮಾಡೋದ್ರಲ್ಲಿ ಚರಜಂಗಮನ ಪಾತ್ರ ಬಹಳ ದೊಡ್ಡ. ಆಗಿನ ಕಾಲಕ್ಕೆ ಅಂತಹ ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವನ್ನು ಬಸವ ಜ್ಯೋತಿ ಒಂದು ಜನಮನವ ಬೆಳಗಿತ್ತು. ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವನ್ನೆಳೆದು ಬಸವ ಜ್ಯೋತಿಯ ಬೆಳಕ ಜಗತ್ತೆಲ್ಲ ಪಸರಿಸುವ ತ್ಯಾಗ ಬೇಕು. ತ್ಯಾಗ ಇದ್ದರೆ ಮಾತ್ರ. ಈಗ ನಾವು ನೋಡಿದ್ವಿ, ಮೀಟಿಂಗ್ ಮಾಡ್ತಿದ್ರಲ್ಲ, ಒಬ್ರು 1 ಲಕ್ಷ, ಒಬ್ರು 50,000, 10,000, 5,000. ಅಂದ್ರೆ ಇದು ತ್ಯಾಗದ ಸಣ್ಣ ಸಣ್ಣ ಅಭ್ಯಾಸ. ಹಿಂಗ್ ದಾಸೋಹ ಮಾಡೋದಿದೆಯಲ್ಲ, ಅದು ತ್ಯಾಗದ ಸಣ್ಣ ಸಣ್ಣ ಅಭ್ಯಾಸ. ಯಾರಿಗೆ ಧನವನ್ನು ಕೊಡೋದಕ್ಕೆ ಬರೋದು ಅವ್ರು ತ್ಯಾಗಗಳಾಗದೇ. ಧನದಾಹ, ಧನದ ಅಪೇಕ್ಷೆ, ಅತಿ ಆಸೆ, ಲೋಭ ಇದ್ರೆ ನಮಗೆ ಯಾವತ್ತೂ ನಾವು ತ್ಯಾಗಿಗಳಾಗಕ್ಕಾಗಲ್ಲ. ಅದಕ್ಕೆ ಮುಳುಗುಂದ ಬಾಲ್ಯ ಶಿವಕ್ಕೆ ಹೇಳ್ತಾರೆ, ಗೊತ್ತಿದೆ ನಮಗೆಲ್ಲ, ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯುವ ಆತ್ಮ. ಹಣ, ನಾವು ಹಣ ಕೊಡಲ್ಲ, ಭಕ್ತಿ ಮಾಡ್ತೀವಿ, ಪರಿಪೂಜೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಧ್ಯಾನ ಜಪ ಮಾಡ್ತೀವಿ, ಲಕ್ಷ ಜಪ ಮಾಡ್ತೀವಿ. ದಾಸೋಹ ಇಲ್ಲೇ ಇದ್ರೆ ನೀವು ಲಕ್ಷ ಕೋಟಿ ಜಪ ಮಾಡಿದ್ವಿ, ಏನು ಪ್ರಯೋಜನ. ಅದಕ್ಕೆ ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ನೆನವಿನ ಶಕ್ತಿ. ಒಬ್ಬ ಅಂತ ಫ್ಯಾಟ್ ಅಂತ ಅರ್ಥ. ಆ ಶಕ್ತಿಯ ಸಂಕೇತ. ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಒಣ ಮಾತಾಡಿದರೆಲ್ಲ ಸಣೆ ಹರಿದು ಹೋಗುವುದೇ. ಕೇವಲ ಒಣ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ. ಅದಕ್ಕೆ ನೀವೆಲ್ಲ ಎಷ್ಟು ಜನ ದಾಸೋಹಿಗಳು ಈ 1 ತಿಂಗಳ ಪರ್ಯಂತ ಒಂದೊಂದು ದಿವಸ 2 ಜನ, 3 ಜನ, 4 ಜನ ದಾಸೋಹ ಸೇವೆ ವಹಿಸಿಕೊಳ್ತಾರೆ. ಅಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಹಾಗೆ ನಾವು ತ್ಯಾಗ ತೈಲವನ್ನು ಬಸವ ತತ್ವವನ್ನ ಪ್ರಸಾರ ಮಾಡಬೇಕು. ಆಮೇಲೆ ಮುಂದೆ ಹೇಳ್ತಾರೆ, ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀನೊಂದು ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗಿ ಶರಣ ಮೇಳಕ್ಕೆ ಬಂದು ಶರಣರೊಡನೆ ಆಡಿ ಬಸವ ಧರ್ಮದ ಕಿರಣ ನೀನಾಗಿ ಸಾಕು. ಇವಾಗೆಲ್ಲ ಶರಣಗಳ ಸ್ವರೂಪ ಬದಲಾವಣೆ ಆಗ್ಬಿಟ್ಟಿದೆ. 2 ಶರಣಗಳಾಗ್ಬಿಟ್ಟಿದ್ದಾರೆ. ಅದು ದುರಂತದ ಸಂಗತಿ. ಆದ್ರೂ ಏನು ಮಾಡೋಕ್ಕಾಗಲ್ಲ. ಕಾಲ ಏನೇನ್ ಮಾಡುತ್ತೋ ಗೊತ್ತಿಲ್ಲ. ಆದರೆ ಶರಣ ಮೇಳ ಕೂಡಲ ಸಂಘದಲ್ಲಿ ಅದ್ಭುತವಾಗಿ ನಡೀತಾ ಇತ್ತು. 96ಕ್ಕಿಂತ ಮುಂಚೆ ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಿ ಅದನ್ನು ಮಾಡ್ತಾ ಇದ್ರು. ಅದು ಮುಂದೆ ಏನೇನಾಯ್ತು ನಿಮಗೆಲ್ಲ ಇತಿಹಾಸ ಗೊತ್ತಿದೆ. ಅದನ್ನ ಮತ್ತೆ ಅದನ್ನ ನೆನಪು ಮಾಡಕ್ಕೆ ನಾನು ಇಷ್ಟಪಡಲ್ಲ. ಒಟ್ಟಾರೆ ನೀವೆಲ್ಲಿರ್ತೀರೋ ಅದೇ ಶರಣ ಮೇಳ ಅಂತ ಭಾವಿಸ್ಕೊಳ್ಳಿ. ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ. ಈ ವಚನ ಶ್ರಾವಣ ನಡೀತಾ ಇದೆ ನೋಡಿ. 17 ಕಡೆ ವಚನ ಶ್ರಾವಣ. ಆಮೇಲೆ ಹುಬ್ಬಳ್ಳಿಯಲ್ಲಿ, ಗದಗ್ನಲ್ಲಿ, ಬೇರೆ ಕಡೆ ದಾವಣಗೆರೆಯಲ್ಲಿ, ಬೇರೆ ಕಡೆ ಎಲ್ಲ ವಚನ ಶ್ರಾವಣ. ಕೆಲವು ಕಡೆ ಬಸವ ಜ್ಯೋತಿ ಕಾರ್ಯಕ್ರಮಗಳು, ಕಲ್ಗಟ್ಟಿಯಲ್ಲಿ, ಹಿರೇವನಹಳ್ಳಿಯಲ್ಲಿ ಅವೆಲ್ಲ ಬಸವ ಜ್ಯೋತಿ ಕಾರ್ಯಕ್ರಮಗಳು ಪ್ರತಿ ದಿವಸ ನಡೀತವೆ. ಅನೇಕ ಹಳ್ಳಿಗಳಲ್ಲಿ ನಡಿಬೇಕು. ಹೀಗೆ ನಡಿಬೇಕು. ಶ್ರಾವಣ ಮಾಸ ಒಂದೇ ಅಲ್ಲ, ಇನ್ಮೇಲೆ ಶ್ರಾವಣ ಮಾಸದ ಜೊತೆಗೆ ಕಾರ್ತಿಕ ಮಾಸದಲ್ಲೂ ನಡೆಸಿ. ಹೀಗೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂತ ಹೋಗ್ಬೇಕು ನಾವು. ಈಗ ಶ್ರಾವಣ ಮಾಸದಲ್ಲಿ ತಿಂಗಳಾರು ಗಂಟೆ ನಡೆಸೋದು ನಮ್ಗೆ ಅಭ್ಯಾಸ ಆಗಿದೆ. ಇನ್ನು ಕಾರ್ತಿಕ ಮಾಸದಲ್ಲೂ ಹಾಗೆ ಅಭ್ಯಾಸ ಮಾಡ್ಕೊಳ್ಳೋದು, ನವರಾತ್ರಿಗಳು ಹಾಗೆ ಅಭ್ಯಾಸ ಮಾಡ್ಕೊಳ್ಳೋದು. ಹಾಗೆ ಮಾಡ್ಕೊಂತ ಸಾಂಪ್ರದಾಯಿಕ ಧರ್ಮ ಹಬ್ಬಗಳ ಜೊತೆಗೆ ಆ ಸಾಂಪ್ರದಾಯಿಕ ತತ್ವಗಳನ್ನ ಅವು ಮಾಡ್ಕೊಳ್ಳಿ. ನಾವು ಅವರಿಗೆ ಪರ್ಯಾಯವಾಗಿ, ವಿರುದ್ಧವಾಗಿ ಅಲ್ಲ, ಪರ್ಯಾಯವಾಗಿ ಅವರನ್ನು ಒಳಗೊಂಡು ಅವರನ್ನ ಜೊತೆ ಕರ್ಕೊಂಡು ಪ್ರೀತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋದರೆ ಬಸವಣ್ಣನವರ ಆಸೆ ಏನಿತ್ತಲ್ಲ, ಎಲ್ಲರಿಗೂ ಧರ್ಮ ತತ್ವ ಜ್ಞಾನ ಸಿಗಬೇಕು. ಈಗ ಸರ್ಕಾರದವರು ಬಸವ ತತ್ವವನ್ನು ಬಹಿರಂಗವಾಗಿ ಅಳವಡಿಸಿಕೊಂಡಿದ್ದಾರೆ. ಅಂತರ್ಜಾತೀಯರು ಹಾಗೆ ಹಣ ಕೊಡ್ತಾರೆ. ಹೆಣ್ಣು ಗಂಡು ಸಮಾನತೆ ಬಂದಿದೆ. ಜಾತಿ ಧರ್ಮ
ಏನು ನೋಡಲಾರದೆ ಎಲ್ಲರಿಗೂ ಸಮಾನವಾಗಿ ಸರ್ಕಾರಿ ಸೌಲಭ್ಯಗಳು ಹಂಚಿಕೆ ಆಗ್ತಾ ಇದೆ. ಆದ್ರೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಬಸವಣ್ಣನವರ ತತ್ವ ಯಾವಾಗ ಪರಿಪೂರ್ಣ ಆಗುತ್ತೆ ಅಂದ್ರೆ ಬಹಿರಂಗ ಪ್ರಗತಿಯ ಜೊತೆಗೆ ಆತ್ಮವಿಕಾಸವೂ ಆಗಬೇಕು. ಆತ್ಮವಿಕಾಸ ಆಗಲಿಲ್ಲ ಅಂದ್ರೆ ಅಮೆರಿಕನ್ ತರ ಹೊರಬಿಡ್ತೀರ, ಹುಚ್ಚಾಸ್ಪತ್ರೆಗಳು ಜಾಸ್ತಿ ಆಗ್ಬಿಡ್ತವೆ, ಮಾನಸಿಕ ಅಸ್ವಸ್ಥತೆ ಈಗಾಗಲೇ ಶುರು ಆಗಿದೆ ಭಾರತ ದೇಶದಲ್ಲಿ. ಡಿಪ್ರೆಷನ್, ಸ್ಟ್ರೆಸ್, ಈಗ ಒತ್ತಡ ಮತ್ತು ಖಿನ್ನತೆ ಇವೆಲ್ಲ ಶುರುವಾಗಿದೆ. ದೊಡ್ಡವರಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದ್ದಾವೆ. ಆಮೇಲೆ ಅತಿಯಾದ ಮೂಢನಂಬಿಕೆಗಳು ಕಾಲು ತೊಳೆತಕ್ಕೆ ಒಳಗಾಗೋದು, ಹೋಗಿ ಅಲ್ಲಿ ಸಾಯೋದು, ನದಿಯಲ್ಲಿ ಮುಳುಗಿ ಸಾಯೋದು, ನಾವು ದುರಂತಾಗಿ ಸಾಯೋದು. ಏನಕ್ಕೆ ಇವೆಲ್ಲ ಅಂತಂದ್ರೆ ಪರಮಾತ್ಮ ಹುಡ್ಕೊಂಡು ಹೋಗ್ಬೇಕು. ಆದ ಶರಣರು ಪರಮಾತ್ಮ ಹುಡ್ಕೊಂಡು ಎಲ್ಲೂ ಹೋಗ್ಬೇಡಪ್ಪ, ನಿನ್ನೊಳಗೆ ಇದೆ ಲಿಂಗ, ಪೂಜೆ ಮಾಡ್ಕೋ, ಕಾಯಕ ಮಾಡು, ಜಂಗಮ ದಾಸೋಹ ಮಾಡು, ನಿನಗೆ ಉದ್ಧಾರ ಆಗ್ತೀಯ. ನಿನ್ನೆಲ್ಲ ಪರಮಾತ್ಮ ಹುಡ್ಕೊಂಡು ಹೋಗ್ತಾನೆ. ನೀನು ಪರಮಾತ್ಮ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಪರಮಾತ್ಮನೇ ನಿನ್ನನ್ನು ಹುಡ್ಕೊಂಡು ಬರ್ತಾನೆ ಎನ್ನುವಂತಹ ಮಾತನ್ನು ಶರಣರು ಹೇಳ್ತಾರೆ. ಅಂತಹ ಒಂದು ತತ್ವವನ್ನು ನಾವು ಇವಾಗ ಯಾರು ನಮ್ಮ ಮಾತು ಕೇಳ್ತಾರೋ ಒತ್ತಾಯದಿಂದ ಯಾರು ಕೂಡ ಬರಲಿಲ್ಲ, ಒತ್ತಾಯದಿಂದ ಕೊಡಲಿಲ್ಲ, ಪ್ರಜಾಪ್ರಭುತ್ವ ಇಲ್ಲ. ಆದ್ರಿಂದ ಯಾರು ಮಾತು ಕೇಳ್ತಾರೆ ಪ್ರೀತಿಯಿಂದ ಬದಲಾಯಿಸ್ಕೊಂತ ನಾವು ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ವಾಸ್ತವಿಕವಾಗಿ ಪ್ರವಚನದ ಮಾಲೆಯಲ್ಲಿ ಇವತ್ತು ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಅವರಿಬ್ಬರು ಒಬ್ಬರೇ. ಅದು ಹೇಗೆ ಅಂತಕ್ಕಂಥದ್ದನ್ನ ವಚನಾಧಾರಿತ ಶಿವಚಿತ್ತ ಅಂತ ಹೇಳಬೇಕಾಗಿತ್ತು. ಇವತ್ತು ಸ್ವಲ್ಪ ಸಮಯ ಕಡಿಮೆ ಇದ್ದಿದ್ದರಿಂದ ಮತ್ತು ಜೊತೆಗೆ ಬಸವಣ್ಣನವರ ಲಿಂಗೈಕ್ಯ ಸ್ಮರಣೆ ಮಾಡಬೇಕಾಗಿತ್ತು. ಹಾಗಾಗಿ ಬಸವಣ್ಣನವ್ರನ್ನ ಕೆಲವು ಜಾತಿವಾದಿಗಳು ಗುರುಗಳು ಬಂದ ಹಾಗೆ ಅವ್ರಿಗೆ ಕೊಲೆ ಆಗಿಲ್ಲ, ಸೈನಿಕ ಓಡಿಸ್ಕೊಂಡು ಹೋಗಿಲ್ಲ, ಅವರ ನದಿ ಮುಳುಗಿಲ್ಲ, ಅವರು ಸಹಜವಾಗಿ ಲಿಂಗೈಕ್ಯರಾಗಿದ್ದಾರೆ. ಆ ಕವಿ ಇತ್ತು ಕೊನೆ ತನಕ 79-80 ಇಸ್ವಿವರೆಗೂ ಬಸವಣ್ಣವ್ರು ಕೂತು ಪೂಜೆ ಮಾಡಿಕೊಂಡಂತ ಕಲ್ಲಿನ ಕವಿ ಇತ್ತಂತೆ. ಅದನ್ನ ಒಬ್ಬ ಕಾಂಟ್ರಾಕ್ಟ್ರು ಇಟ್ಬಿಟ್ಟು ಅದನ್ನ ಸೇರಿಸ್ಬಿಟ್ಟ ಅಂತ ಹೇಳ್ತಾರೆ. ಅಂದ್ರೆ ಐಕ್ಯ ಮಂಟಪ ಕಟ್ಟುವಾಗ ಅದೇನೇ ಇರಲಿ, ಸಾವಿರ ಕಳೆಯುವಂತು ಜಂಗಮ ಕಳೆಯಿಲ್ಲ. ಬಟ್ ಬಸವಣ್ಣನವರು ಸಹಜವಾಗಿ ಲಿಂಗೈಕ್ಯರಾಗಿದ್ದಾರೆ. 62 ವರ್ಷ 3 ತಿಂಗಳ ಮೇಲೆ ಹೆಚ್ಚು ಕಾಲ ಬದುಕಿದವರು. ಅಂತಹ ಸಂಗತಿಗಳನ್ನು ತಿಳ್ಕೊಂಡು ನಾಳೆ ದಿವಸ ಮುಂದುವರಿಸೋಣ ವಚನಾಧಾರಿತ ಶರಣ ಚರಿತಾಮೃತವನ್ನು ಅಂತ ಹೇಳ್ತಾ, ಇವತ್ತು ನಮ್ಮ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ, ನವಲಗುಂದದ ಗವಿಮಠ ಆಗಿನ ಬಸವಲಿಂಗ ಸ್ವಾಮಿಗಳು ಅಂದ್ರೆ ಹಾಗಲ್ ಕುಮಾರ ಸ್ವಾಮಿಗಳ ಶಿಷ್ಯರು ಬಸವಲಿಂಗ ಸ್ವಾಮಿಗಳಿಂದ ಅತ್ಯಂತ ಪ್ರಸಿದ್ಧವಾದ ಅಥವಾ ನಿರ್ಮಾಣವಾದಂತಹ ಗವಿಮಠ ಇವತ್ತು ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದೆ. ಪರಮಪೂಜ್ಯರು ಇವತ್ತು ಮೀಟಿಂಗಿಗೆ ಸಭೆಗೆ ಬಂದಂತವರು ಇವತ್ತಿನ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ನಿಮ್ಮ ಪ್ರವಚನ ಕೇಳೇ ಹೋಗ್ತೀನಿ ಅಂತ ಹೇಳಿ ಅವರು ಕೂತಿದ್ದಾರೆ. ಮತ್ತೆ ಪರಮಪೂಜ್ಯ ಅಪ್ಪಗಳಂತೂ ಇವತ್ತೊಬ್ಬರಿಗೆ ಹೇಳ್ತಾ ಇದ್ರು, ಅವರು ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡ್ತಾ ತಾವು ಅರ್ಧ ಗಂಟೆ 1 ಗಂಟೆ ಇರ್ಬೇಕಪ್ಪ, 6 ಗಂಟೆಯಿಂದ ಅಂತ ಕೇಳ್ತಿದ್ರು. ಅವ್ರು ಅಪ್ಪಳು ಹೇಳಿಲ್ಲಪ್ಪ, ನಾನು ಬರ್ತೀನಿ, 10 ನಿಮಿಷ ಆಶೀರ್ವಾದ ಮಾಡಿ ಹಾಜರಿ ಹಾಕೊಂಡ್ಬಿಡ್ತೀನಿ, ಯಾಕಂದ್ರೆ ಈ ಪ್ರವಚನ ಇರ್ತದೆ, ತಪ್ಸಕ್ಕಾಗಲಿಲ್ಲ, ನಾನು ಬರಲೇಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಸ್ವತಃ ಅವರು ಕೂಡ ಒಬ್ಬರು ಪ್ರವಚನಕಾರ, ಮಲ್ಲಿಕಾರ್ಜುನ ಅಪ್ಪಳು ಸ್ವತಃ ಒಳ್ಳೆ ಪ್ರವಚನ ಮಾಡಿ ಪುರಾಣ ಹೇಳಿ ತಿಂಗಳಗಟ್ಟಲೆ 3 ತಿಂಗಳಗಟ್ಟಲೆ ಬಸವ ಪುರಾಣವನ್ನು ನಡೆಸಿ ಪ್ರಸಿದ್ಧರಾಗಿ ಈಗ ಪೀಠಾಧ್ಯಕ್ಷರಾಗಿ ಅನೇಕ ಮಠಗಳ ಜವಾಬ್ದಾರಿಯನ್ನು ಹೊತ್ತು ನಮ್ಮಂತಹ ಅನೇಕ ಜನ ಸಾಧಕರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರ ಪಾದಗಳಲ್ಲಿ ಈರ್ವರ ಪಾದಾರಗಳಲ್ಲಿ ಶರಣವನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಶರಣವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಬಸವಣ್ಣ ಮಹಾಸ್ವಾಮಿಗಳು ಶ್ರೀ ಗುರುಬಸವ ಮಹಾಮನೆಯ ಚೆನ್ನೈಯಲ್ಲಿ ಹರಡುತ್ತಿ ಪೂಜೆಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಇವತ್ತು ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಶ್ರೀ ಬಸವರಾಜ ಬಿ